ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಹೊಟ್ಟೆ ಕಿಚ್ಚು ಪಡಬಹುದೇ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 24:19 ವಚನ, ಕೆಡುಕರ ಮೇಲೆ ಉರಿಗೊಳ್ಳದಿರು, ದುಷ್ಟರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತಿದ್ದೇವೆ, ದುಷ್ಟರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬಾರದಂತೆ. ಹೊಟ್ಟೆ ಕಿಚ್ಚು ಅಂತ ಹೇಳಿದ್ರೆ ಅಸೂಹೆ ಪಡುವಂಥದ್ದು. ಬೇರೆಯವರು ಬೆಳೆಯುವಾಗ ಅದನ್ನು ಸಹಿಸದೆ ಅದರ ಕುರಿತಾಗಿ ಅಸೂಹೆ ಪಡುವುದೇ ಹೊಟ್ಟೆ ಕಿಚ್ಚಾಗಿರುತ್ತದೆ. ಹೊಟ್ಟೆ ಕಿಚ್ಚು ಜೀವನವನ್ನು ಸುಡುವಂಥ ಕಿಚ್ಚಾಗಿದೆ. ಕಾಡ್ಗಿಚ್ಚು ವನವನ್ನು ಸುಡುತ್ತದೆ, ಹೊಟ್ಟೆ ಕಿಚ್ಚು ಮನುಷ್ಯನ ಜೀವನವನ್ನು ಸುಡುತ್ತದೆ. ಇನ್ನೊಂದು ಸಾರಿ ಹೇಳ್ತಾನೆ, ಕಾಡ್ಗಿಚ್ಚು ವನವನ್ನು ಸುಡುತ್ತದೆ, ಹೊಟ್ಟೆ ಕಿಚ್ಚು ಪಡುವವರ ಜೀವನವನ್ನು ಸುಡುವಂಥದ್ದಾಗಿದೆ. ಕೀರ್ತನೆಗಳು 106 ಮತ್ತು 16, 17 ವಚನವನ್ನು ನಾವು ನೋಡುವಾಗ, ಅವರು ಪಾಳೆಯದಲ್ಲಿ ಮೋಶೆಯ ಮೇಲೆಯೂ ಯೆಹೋವನು ಪ್ರತಿಷ್ಠಿಸಿದ ಆರೋನನ ಮೇಲೆಯೂ ಹೊಟ್ಟೆ ಕಿಚ್ಚು ಪಟ್ಟರಂತೆ. ಹೊಟ್ಟೆ ಕಿಚ್ಚು ಪಟ್ಟಾಗ ಭೂಮಿಯು ಬಾಯಿ ತೆರೆದು ದಾತಾನನನ್ನು ನುಂಗಿಬಿಟ್ಟಿತು, ಅಭಿರಾಮನ ಕಡೆಯವರನ್ನು ಮುಚ್ಚಿಬಿಟ್ಟಿತು. ನೋಡ್ರಿ, ಇಲ್ಲಿ ಇಸ್ರಾಯೇಲ್ ಜನರು ಕೆಲವರು ಮೋಶೆ ಮತ್ತು ಆರೋನನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರೆಂಬುದಾಗಿ ಓದುತ್ತೇವೆ. ಮೋಶೆ ಮತ್ತು ಆರೋನ ದೇವರಿಂದ ಆರಿಸಲ್ಪಟ್ಟು ನೇಮಿಸಲ್ಪಟ್ಟವರು. ಇಡೀ ಇಸ್ರಾಯೇಲ್ ಜನವನ್ನು ಮುನ್ನಡೆಸುವ ಜವಾಬ್ದಾರಿ ಅವರಿಗಿತ್ತು. ಇಂಥ ಜವಾಬ್ದಾರಿಯಲ್ಲಿದ್ದಂಥ ಇವರ ಮೇಲೆ ಕೆಲವು ಜನರು ಹೊಟ್ಟೆ ಕಿಚ್ಚು ಪಟ್ಟರಂತೆ. ಅದರಲ್ಲಿ ಮುಖ್ಯವಾಗಿ ದಾತಾನನಿಗೆ ಮತ್ತು ಅಭಿರಾಮನಿಗೆ ಸಂಭವಿಸಿದ ವಿನಾಶದ ಬಗ್ಗೆ ಈಗ ವಚನದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಆ 2 ವಾಕ್ಯಗಳು, ಓದಿದಂಥ ವಾಕ್ಯಗಳು ನಮಗೆ ಎಚ್ಚರಿಕೆಯ ಪಾಠವನ್ನು ಕಲಿಸುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇಂದು ನಮ್ಮ ಪರಿಸ್ಥಿತಿ ಹೇಗಿದೆ? ನಮ್ಮ ಸುತ್ತಮುತ್ತಲಿರುವಂಥ ವ್ಯಕ್ತಿಗೋ ಅಥವಾ ಕುಟುಂಬಕ್ಕೋ ಏನಾದರೂ ಒಂದು ಒಳ್ಳೆಯದು ಆಶೀರ್ವಾದ ಅವರಿಗೆ ಸಂಭವಿಸಿ ಬಿಟ್ಟರೆ ನಾವು ಅಸೂಹೆ ಪಡುತ್ತಿದ್ದೇವೆಯಾ, ಹೊಟ್ಟೆ ಕಿಚ್ಚು ಪಡುತ್ತಿದ್ದೇವೆಯಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ನೋಡ್ರಿ, ಈ ಹೊಟ್ಟೆ ಕಿಚ್ಚು, ಈ ಕ್ಷಯರೋಗ ಅಂತ ಹೇಳ್ತಾರಲ್ಲ, TB ಕಾಯಿಲೆ ಇದ್ದ ಹಾಗೆ ನಾವು ಜಾಗರೂಕರಾಗಿರಬೇಕ್ರಿ. ಅಸೂಹೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಇತರರನ್ನು ನಾವು ಹೊಗಳುವವರಾಗಿರಬೇಕು. ಯಾರಾದರೂ ಒಳ್ಳೆ ಕಾರ್ಯಗಳನ್ನು ಮಾಡಿದರೆ ಅವರನ್ನು ಪ್ರೋತ್ಸಾಹಿಸಬೇಕು. ಆಗ ನಮಗೆ ಶ್ರೇಷ್ಠತೆಯು ಉಂಟಾಗುತ್ತದೆ. ಸ್ಪರ್ಧೆ ಇರಬಹುದು, ಆದರೆ ಅಸೂಹೆ ಇರಬಾರದು. ಹಾಗಾಗಿ ಹೊಟ್ಟೆ ಕಿಚ್ಚು ಎಂಬಂಥ ಕೆಟ್ಟ ಗುಣವನ್ನು ದೇವ ಮಕ್ಕಳು ಅದನ್ನು ಸಂಪೂರ್ಣವಾಗಿ ಬಿಟ್ಟು ಜೀವಿಸುವವರಾಗಿರಬೇಕು. ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಕುಟುಂಬದವರು ಒಳ್ಳೆ ಸೌಕರ್ಯವುಳ್ಳವರು. ಹಾಗಾಗಿ ಅವರ ಮನೆಯಲ್ಲಿ ವಸ್ತುಗಳಿಗೆ, ಹಣಕ್ಕೆ ಕೊರತೆಯೇ ಇರಲಿಲ್ಲ. ಆದರೆ ಎದುರು ಮನೆಯಲ್ಲಿ ವಾಸವಿದ್ದ ಸಹೋದರಿಗೆ ಈ ಮನೆಯನ್ನು ಕಂಡ್ರೆ, ಇವರ ಸೌಲಭ್ಯ, ಆಶೀರ್ವಾದ ಕಂಡ್ರೆ ಅವರಿಗೆ ಯಾವಾಗಲೂ ಹೊಟ್ಟೆ ಕಿಚ್ಚು. ಅಯ್ಯೋ, ಇವ್ರಿಗೆ ಹಿಂಗೆಲ್ಲ ಆಗಬಾರ್ದು, ಎಷ್ಟು ಚೆನ್ನಾಗಿದ್ದಾರೆ ನೋಡು, ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ನೋಡು, ಎಷ್ಟು ವಸ್ತುಗಳಿದೆ ನೋಡು ಅಂತೇಳಿ ಹಿಂಗೆ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಲ್ರಿ. ಒಂದು ದಿವಸ ಆ ಮನೆಗೆ ಬೆಂಕಿ ಹತ್ತಿಕೊಂಡು ಆ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲ ಸುಟ್ಟು ಬೂದಿಯಾದವು. ಆ ಎದುರು ಮನೆಯ ಸಹೋದರಿ ಜೋರಾಗಿ ಹಾಡು ಹಾಕಿ ಬಹಳ ಸಂತೋಷ ಪಟ್ಲಂತೆ. ನಿನಗೆ ಹಂಗಾಗಬೇಕಾಗಿತ್ತು, ನಿನ್ನ ಮನೆ ಸುಟ್ಟೋಗಿದೆ, ವಸ್ತುಗಳು ನಾಶವಾಗಿದೆ ಎಂಬುದಾಗಿ ಮನಸ್ಸಿನಲ್ಲಿ ಅಸೂಹೆ ಪಟ್ಟು ಹೊಟ್ಟೆ ಕಿಚ್ಚು ಪಟ್ಟು ಸಂತೋಷ ಪಟ್ಟಳಂತೆ. ಅದಾದ ಕೆಲವು ದಿನಗಳ ನಂತರ ಏನೋ ಅವರಿಗೆ ಪಾಪ ದೇವ್ರ ಕೃಪೆಯಿಂದ ಒಂದು ಇನ್ಶೂರೆನ್ಸ್ ಏನೋ ಇತ್ತು, ಅದರ ಮೂಲಕ ಸ್ವಲ್ಪ ಹಣ ಸಿಕ್ತು. ತಿರುಗಿ ಮನೆಯನ್ನು ಮರು ನಿರ್ಮಾಣ ಮಾಡೋಣ ಎಂಬುದಾಗಿ ಅವರು ಮನೆಯನ್ನು ತಿರುಗಿ ಕಟ್ಟಲಿಕ್ಕೆ ಅಗಿಯುವಾಗ ಅವರ
ಪ್ಲೇಸಲ್ಲಿ ಸ್ತೋತ್ರ ಚಿನ್ನದ ನಾಣ್ಯಗಳಿರುವ ನಿಧಿ ದೊರಕ್ತಂತೆ. ಆವಾಗ ಇನ್ನೂ ಇವರು ಮೊದಲಿಗಿಂತಲೂ ಇನ್ನೂ ಹೆಚ್ಚು ಆಶೀರ್ವದಿಸಲ್ಪಟ್ಟರು. ಇನ್ನೂ ಅರಮನೆಯ ಹಾಗೆ ಒಂದು ದೊಡ್ಡ ಮನೆಯನ್ನು ಕಟ್ಟಿದರು. ಆದರೆ ಎದುರು ಮನೆಯ ಸಹೋದರಿ ಇದ್ದಲ್ವ, ಹೊಟ್ಟೆ ಕಿಚ್ಚು ಪಡುವವಳು, ಅದನ್ನು ಕಂಡು ಹೊಟ್ಟೆ ಕಿಚ್ಚು ಪಟ್ಟು ದೀರ್ಘಾಯುಷ್ಯ ಇನ್ನೂ ಜೀವಿಸಬೇಕಾದಂಥ ವರ್ಷಗಳನ್ನು ಸ್ತೋತ್ರ ಕಡಿಮೆ ಮಾಡಿಕೊಂಡು ಬೇಗನೆ ತೀರಿ ಹೋಗಿಬಿಟ್ಲಂತೆ. ನೋಡ್ರಿ, ಹೊಟ್ಟೆ ಕಿಚ್ಚು ಪಡುವಂಥ ಗುಣ ಅದು ನಮ್ಮ ಜೀವಿತದಲ್ಲಿ ವಿನಾಶವನ್ನು ತರುತ್ತದೆ. ಸತ್ಯವೇದದಲ್ಲಿ ಕೂಡ ನಾವು ನೋಡ್ತೇವೆ, ಯಾಕೋಬ ರಾಹೇಲಳಿಗೆ ಜನಿಸಿದ ಮಗನು ಯಾರು? ಯೋಸೇಫನು. ಅವನ ಮೇಲೆ ದೇವರ ಒಂದು ದೊಡ್ಡ ಪ್ಲ್ಯಾನ್ ಇತ್ತರೆ. ಆದರೆ ಅವನ ಕನಸನ್ನು ಅವನ ಅಣ್ಣಂದರಿಗೆ ತಿಳಿಸಿದಾಗ ಸ್ವಂತ ಸಹೋದರರು ಅವನೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದ್ವೇಷಿಸುತ್ತಾ ಇದ್ದಾರೆ. ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರಂತೆ. ಪಟ್ಟಿದ್ದು ಮಾತ್ರವಲ್ಲ, 20 ಬೆಳ್ಳಿ ನಾಣ್ಯಗಳಿಗೆ ಇಷ್ಮಾಯೇಲರಿಗೆ ಅವನನ್ನು ಮಾರಿಬಿಟ್ರಿ. ನೋಡ್ರಿ, ಆದರೆ ಯೋಸೇಫನ ಮೇಲೆ ದೇವರ ಯೋಜನೆ ಇದ್ದುದಕ್ಕೆ ಐಗುಪ್ತ ದೇಶದಲ್ಲಿ ಅಧಿಪತಿಯಾದ. ಪ್ರೀತಿಯುಳ್ಳ ದೇವ ಜನರೇ, ಪ್ರತಿಯೊಬ್ಬರ ಕುರಿತಾಗಿ ದೇವರು ಒಂದು ದೊಡ್ಡ ಯೋಜನೆ ಇಟ್ಟಿರುತ್ತಾರೆ. ಅವರ ಜೀವಿತವನ್ನು ನಮ್ಮ ಜೀವಿತಗಳ ಒಟ್ಟಿಗೆ ಹೋಲಿಕೆ ಮಾಡಿಕೊಳ್ಳಬಾರದು. ಅವರ ಕುಟುಂಬವನ್ನು ಅಥವಾ ಅವರ ವಿದ್ಯಾಭ್ಯಾಸವನ್ನು, ಅವರ ತಲಾಂತನ್ನು ಸ್ತೋತ್ರ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡಬಾರದು. ಅದು ಕ್ಯಾನ್ಸರ್ ಇದ್ದಂಗೆ, ಸ್ವಲ್ಪವಾಗಿ ಅದು ಬೇರೆಯವರನ್ನು ಹಾಳು ಮಾಡೋದಿಲ್ಲ. ಹೊಟ್ಟೆ ಕಿಚ್ಚು ಯಾರು ಪಡ್ತಾರೋ ಅವರನ್ನು ಹಾಳು ಮಾಡುವಂಥದ್ದಾಗಿದೆ. ಆದುದರಿಂದ ಈ ದಿನ ದೇವರು ನಮಗೇನು ಕೊಟ್ಟಿದ್ದಾರೋ ಅದರಲ್ಲಿ ನಾವು ಸಂತೃಪ್ತ ಮನೋಭಾವ ಉಳ್ಳವರಾಗಿರೋಣ. ಬೇರೆಯವರನ್ನ ಕಂಡು ಅವರ ಒಳ್ಳೆಯ ಕಾರ್ಯಗಳು, ಆಶೀರ್ವಾದವನ್ನು ನಾವು ನೋಡುವಾಗ ಸ್ತೋತ್ರ ಅಸೂಹೆ ಪಡದೆ, ಹೊಟ್ಟೆ ಕಿಚ್ಚು ಪಡದೆ ನಾವು ದೇವರಿಗೆ ಸ್ತೋತ್ರ ಹೇಳಿ ಕರ್ತನವ್ರನ್ನ ಇನ್ನೂ ಬ್ಲೆಸ್ ಮಾಡ್ರಿ ಎಂಬುದಾಗಿ ಹೇಳೋಣ. ಹೊಟ್ಟೆ ಕಿಚ್ಚು ಪಡುವುದು ಬೇಡ. ಹೊಟ್ಟೆ ಕಿಚ್ಚು ಎಂಬಂಥ ಒಂದು ಪಾಪ ಇರುವುದಾದರೆ ಅವರು ಸ್ವರ್ಗಕ್ಕೆ ಸಹ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ದಿನ ನಮ್ಮನ್ನು ಕೇಳಿಸಿಕೊಂಡ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡೋಣ. ಹೊಟ್ಟೆ ಕಿಚ್ಚು ಪಡುವುದು ಬೇಡ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಈ ನೂತನ ದಿನಕ್ಕಾಗಿ ನಿನ್ನ ನಾಮವನ್ನು ಘನಪಡಿಸ್ತೇವೆ. ಈ ದಿನ ನಿಮ್ಮ ವಚನವನ್ನು ನಾವು ಧ್ಯಾನಿಸಿದ ಹಾಗೆ ದೇವರೇ, ಹೊಟ್ಟೆ ಕಿಚ್ಚು ದೇವರೇ ಅದು ನಮ್ಮಲ್ಲಿ ಇರಬಾರದು. ನಾವು ಹೊಟ್ಟೆ ಕಿಚ್ಚು ಪಡಬಾರದು, ಅಸೂಹೆ ಪಡಬಾರದು. ಯಾವಾಗಲೂ ನಾವು ನಿಮ್ಮ ಮಕ್ಕಳಾಗಿ ಬೇರೆಯವರಿಗೆ ಒಳ್ಳೆಯದನ್ನೇ ಮೇಲನ್ನೇ ಬಯಸುವವರಾಗಿ ಇರುವವರಾಗಿ ದೇವರೇ ನಮ್ಮನ್ನು ಮಾನ್ಯಸರಿ ಕರ್ತನೆ. ನಮ್ಮ ಜೀವಿತವನ್ನು ಇತರರೊಟ್ಟಿಗೆ ಹೋಲಿಕೆ ಮಾಡಿಕೊಳ್ಳುವುದು ಬೇಡಪ್ಪ. ನೀವು ನಮಗೇನು ಕೊಟ್ಟಿದ್ದೀರೋ ಅದರಲ್ಲಿ ನಾವು ತೃಪ್ತರಾಗಿ ಜೀವಿಸಿ ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ಸಹಾಯ ಮಾಡಿರಿ. ಈ ವಚನವನ್ನು ಕೇಳಿಸಿಕೊಂಡ ಒಂದೊಂದು ಕುಟುಂಬಗಳನ್ನು, ಒಬ್ಬೊಬ್ಬರನ್ನು ಹೆಸರಾಗಿ ಹೇರಳವಾಗಿ ಧಾರಾಳವಾಗಿ ಆಶೀರ್ವಾದ ಮಾಡಿ ಕೃಪೆಯಿಂದ ತುಂಬಿಸಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ಹೊಟ್ಟೆ ಕಿಚ್ಚು ಪಡುವುದು ಬೇಡ, ಅಸೂಹೆ ಪಡುವುದು ಬೇಡ. ಸ್ತೋತ್ರ, ನಾವು ದೇವ ಮಕ್ಕಳಾಗಿ ಅವೆಲ್ಲವುಗಳನ್ನು ತೆಗೆದು ನಾವು ಜೀವಿಸುವವರಾಗಿರೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ
ಕುಟುಂಬವನ್ನು ಆಶೀರ್ವದಿಸಲಿ.